ನಮಸ್ಕಾರ ವೀಕ್ಷಕರೇ, ನೀವು ಈ ರೆಸಿಪಿಯನ್ನು ಮದುವೆ ಮನೆಗಳಲ್ಲಿ ಟ್ರೈ ಮಾಡಿರ್ತೀರಾ. ಊಟಕ್ಕೆ ಮುಂಚೆ ಒಂದು ಆಮ್ರಸ್ ಅಥವಾ ಅಪ್ಪೆ ಹುಳಿ ಅಂತ ಕೊಡ್ತಾರಲ್ವ, ಇದು ಅದೇ ರೆಸಿಪಿ. ಕುಡಿಲಿಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಜೀರ್ಣಕ್ಕೆ ಸಹಕಾರಿ ಅಂತ ಇದನ್ನು ಊಟಕ್ಕೆ ಮೊದಲು ಕೊಡ್ತಾರೆ. ವೆಲ್ಕಮ್ ಟು ಉಮಾರಾವ್ ಕಿಚನ್. ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿಯನ್ನು ತಗೊಂಡು ಅದರ ಸಿಪ್ಪೆ ತೆಗೆದು ಹೀಗೆ ತುಂಡುಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 3 ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದಕ್ಕೆ 1 ಲೋಟದಷ್ಟು ನೀರನ್ನು ಹಾಕಿ ನಾನು ಇದನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದರ ನಂತರ ಅದಕ್ಕೆ ಒಂದು ಮಸಾಲೆಯನ್ನು ಹಾಕಬೇಕಾಗುತ್ತೆ. ಅದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಕಾಳನ್ನು ಹುರಿದು ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಅದರ ನಂತರ ಈ ಬೇಯಿಸಿದ ಮಾವಿನಕಾಯಿ ಈಗ ತಣ್ಣಗಾಗಿದೆ. ಈಗ ಇದಕ್ಕೆ 1 ಮುಷ್ಟಿಯಷ್ಟು ನಾನು ಪುದೀನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಪುದೀನ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡಬಹುದು. ಈಗ ಇದೆಲ್ಲವನ್ನು ನಾನು ಅದೇ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ. ನೋಡಿ, ನಾನು ಈ ರೀತಿ ಇದನ್ನು ರುಬ್ಕೊಂಡಿದ್ದೀನಿ. ನಾನೀಗ ಇದನ್ನು ಒಂದು ಸಾರಿ ಸೋಸ್ಕೋತಾ ಇದ್ದೀನಿ. ಯಾಕಂದರೆ ನಾವಿದನ್ನು ಕುಡಿಲಿಕ್ಕೆ ಮಾಡ್ತಾ ಇರೋದ್ರಿಂದ ಇದನ್ನು ಸೋಸಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೀತಿ ಇದನ್ನು ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಮಗೆ ಬೇಕು ಅಂತ ಅನಿಸಿದಾಗ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಂಡು ನೀವು ಇದನ್ನು ಸಾರಿನ ಥರನೂ ಉಪಯೋಗಿಸಬಹುದು. ಇದಕ್ಕೆ ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಅದರ ನಂತರ ನಾನಿದನ್ನು ಒಲೆ ಮೇಲಿಟ್ಟು 3 ರಿಂದ 4 ನಿಮಿಷ ನಾನಿದನ್ನು ಚೆನ್ನಾಗಿ ಕುದಿಸಿದ್ದೀನಿ. ನೀವು ಇದನ್ನು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಬಹುದು. ಫ್ರಿಜ್ಜಲ್ಲಿ ಹೀಗೆ ಸ್ಟೋರ್ ಮಾಡಬಹುದು ಅಥವಾ ಇದನ್ನು ಐಸ್ ಕ್ಯೂಬ್ ಥರ ಮಾಡಿಟ್ಕೊಂಡು ಕೂಡ ಸ್ಟೋರ್ ಮಾಡಬಹುದು. ಐಸ್ ಕ್ಯೂಬ್ ಥರ ಮಾಡಿಟ್ಕೊಂಡ್ರೆ ನಿಮಗೆ 2-3 ತಿಂಗಳು ಇದು ತುಂಬ ಚೆನ್ನಾಗಿರುತ್ತೆ. ಇದು ನಿಮಗೆ ಪಾನಿ ಇರುತ್ತಲ್ವ, ಅದೇ ಟೇಸ್ಟನ್ನು ಕೊಡುತ್ತೆ. ಹಾಗೆ ಹೆಲ್ದಿ ಕೂಡ. ಇಲ್ಲಿ ನಾನು 3/4 ಭಾಗದಷ್ಟು ತೆಗೆದಿಟ್ಟು ಅದನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಈಗ ಉಳಿದ ಮಿಶ್ರಣಕ್ಕೆ 1 ಲೋಟದಷ್ಟು ನೀರು ಹಾಕಿ ಇದಕ್ಕೆ ಒಂದು ತುಪ್ಪ ಮತ್ತು ಜೀರಿಗೆಯನ್ನು ಹಾಕಿ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಂದು ಚೂರು ಉಪ್ಪು ಬೆಲ್ಲ ಕಡಿಮೆ ಇದೆ ಅಂತ ಹೇಳಿ ನಾನು ಒಂದು ಚೂರು ಉಪ್ಪು ಬೆಲ್ಲವನ್ನು ಹಾಕಿದ್ದೀನಿ. ಈಗ ನಮ್ಮ ಆಮ್ರಸ್ ಅಥವಾ ಅಪ್ಪೆ ಹುಳಿ ರೆಡಿ ಇದೆ. ಇದು ಊಟಕ್ಕೆ ಮುಂಚೆ ಕುಡಿದ್ರೆ ಇದು ಜೀರ್ಣಕ್ಕೆ ತುಂಬ ಸಹಕಾರಿ. ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗೆ ಇದನ್ನು ನೀವು ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಇದು ನೋಡಿ, ತುಪ್ಪದ ಒಗ್ಗರಣೆ ಕೊಟ್ಟಿರುವಂತಹ ಆಮ್ರಸ್ ಅಥವಾ ಅಪ್ಪೆ ಹುಳಿ ರೆಡಿಯಾಗಿದೆ. ಥ್ಯಾಂಕ್ ಯು.